ಏಪ್ರಿಲ್ 2ಕ್ಕೆ ವಕ್ಫ್ ತಿದ್ದುಪಡಿ ಬಿಲ್ಗೆ ಕೇಂದ್ರ ಸಿದ್ಧತೆ. ವಿಪಕ್ಷಗಳ ವಿರೋಧದ ನಡುವೆ ಮಸೂದೆ ಮಂಡನೆಗೆ ಲೋಕಸಭೆ ಸದಸ್ಯರ ಬಲ ಇರೋದು 543. ಅನುಮೋದನೆಗೆ 272 ಸದಸ್ಯರ ಬೆಂಬಲ ಅತ್ಯವಶ್ಯಕವಾಗಿ ಬೇಕು. ಇಂಡಿಯಾ ಒಕ್ಕೂಟದ ಸಂಖ್ಯೆ ಬಲ 233 ಇದೆ. ತಟಸ್ಥ ಸಂಸದರು 11 ಜನ ಇದ್ದಾರೆ. ಆ ಕಡೆ ಅಲ್ಲೋ ಈ ಕಡೆ ಅಲ್ಲ ಅನ್ನೋ ಥರ. ಸೊ ವಕ್ಫ್ ಬಿಲ್ ಪಾಸ್ ಆಗುತ್ತಾ ಏನು ಗೊತ್ತಿಲ್ಲ. 543ರಲ್ಲಿ ಸದ್ಯ ಬೇಕಾಗಿರೋದು ಸದಸ್ಯ ಬಲವನ್ನು ನಾವು ನೋಡ್ತಾ ಇದ್ರೆ 272. ಅದರಲ್ಲಿ ಸೊ ವಕ್ಫ್ ಪರವಾಗಿ ಯಾರೆಲ್ಲ ಇದ್ದಾರೆ ಅಂತ ನೋಡೋದಾದ್ರೆ LJP 5, ಆಪ್ 1 ಅವರು ಪರವಾಗಿದ್ದಾರೆ. BJP 240, TDP 16 ಸಂಸದರು ಪರವಾಗಿರುವಂಥದ್ದು. JDU 12, ಶಿಂದೆ ಶಿವಸೇನೆ 7 ಜನ ಇದ್ದಾರೆ. ಸದ್ಯ ಬೆಂಬಲವನ್ನು ಸೂಚಿಸೋದಿಕ್ಕೆ ವಿರೋಧಿಸ್ತಾ ಇರೋದು 235 ಸಂಸದರು. ಸೊ ಅವ್ರ ವಿರೋಧ ಅಲ್ಲಿ ಸಾಕಷ್ಟು ಇದೆ. ಸೊ ವಿರೋಧದ ನಡುವೆ ಕೂಡ ವಕ್ಫ್ ಮಸೂದೆಯನ್ನು ಮಂಡನೆ ಮಾಡ್ತಾರೆ. ಒಂದು ಐತಿಹಾಸಿಕ ಕ್ಷಣಕ್ಕೆ ಇವತ್ತು ಮತ್ತೆ ಸಂಸತ್ ಸಾಕ್ಷಿ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ನ 99 ಸಂಸದರು ವಿರೋಧಿಸ್ತಿದ್ರೆ SPಯ 37 ಸಂಸದರು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇರೋದು. ಇನ್ನು TMC 29, DMK 22 ಸಂಸದರು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ರೆ AIMIA ಒಬ್ಬರು NCPಯಿಂದ ಹಾಗೆ SPಯಿಂದ 8 ಜನ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಒಟ್ಟಾಗಿ ಪರ ವಿರೋಧದ ಚರ್ಚೆಯ ನಡುವೆ ಇವತ್ತು ಸಂಸತ್ನಲ್ಲಿ ಮಂಡನೆಯಾಗತ್ತೆ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ. ಸೊ ಅದಕ್ಕೆ ಎಲ್ಲ ಸಿದ್ಧತೆಗಳನ್ನು ಈಗ ಕೇಂದ್ರ ಮಾಡಿಕೊಂಡಿದೆ. ಮಧ್ಯಾಹ್ನ 12:15ಕ್ಕೆ ಮಂಡನೆಯಾಗಲಿದೆ ಮಸೂದೆ ಮಂಡಿಸಲಿದ್ದಾರೆ ಕೇಂದ್ರ ಕಾನೂನು ಸಚಿವ ಕಿರಣ್ ರಿಜಿಜು. ಒತ್ತಡ ಇದರ ನಡುವೆ ಕೂಡ ಬೆಂಬಲ ಇಲ್ಲದೆ ಇದ್ರೂ ಕೂಡ ಮಂಡನೆಗೆ ಸಿದ್ಧವಾಗಿದ್ದಾರೆ. ಸೊ ಈ ಬಗ್ಗೆ ಮಾತನಾಡಿದ್ದಾರೆ ಬಸವರಾಜ ಬೊಮ್ಮಾಯಿ. ಏನು ಹೇಳಿದ್ರು ಕೇಳೋಣ. ವಕ್ಫ್ ಬಿಲ್ಲು 1950 ದಶಕದಲ್ಲಿ 1990 ಅಮೆಂಡ್ಮೆಂಟ್ ಆಗಿದೆ, 2013 ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂತ ಹುಲ್ಲೆ ನೆನೆಸಿದ್ದಾರೆ. ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ UPA ಕಾಂಗ್ರೆಸ್ ಸರ್ಕಾರ ಕೆಲವೊಂದು ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿತ್ತು. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990 ಆಕ್ಟ್ ಅಲ್ಲಿ ಇವತ್ತು ಎಲ್ಲ ಕಾನೂನಿಗಿಂತ ವಾಪಸ್ ಬಹಳ ದೊಡ್ಡದು ಅನ್ನುವಂಥದ್ದು ಕೆಲವು ಅಂಶಗಳಿದೆ. ಸುಪ್ರೀಂ ಕೋರ್ಟ್ ಕೂಡ ಅದರಲ್ಲಿ ಭಾಗವಹಿಸಿರುವಂತಹದ್ದು, ಕೋರ್ಟ್ಗಳು ಭಾಗವಹಿಸಿರುವಂತಹ ಕೆಲವು ಅಂಶಗಳಿದೆ. ಅದನ್ನ ಸರಿಪಡಿಸಿ ಸಂವಿಧಾನಾತ್ಮಕವಾಗಿ ಮಾಡುವಂತದ್ದು. ಮತ್ತೆ ಇನ್ನೊಂದು ಬಹಳಷ್ಟು ಡಿಸ್ಪ್ಯೂಟ್ಗಳಿದ್ದಾವೆ. ಮುಸಲ್ಮಾನರ ಆಸ್ತಿನೇ ಇವತ್ತು ವಾಪ್ ಹೋಗಿದೆ. ವಾಪ್ ಆಸ್ತಿ ಕಾಂಗ್ರೆಸ್ ನಾಯಕರ ಕೈಯಲ್ಲಿದೆ. ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಸ್ತಿಗಳು ಇವತ್ತು ಕಾಂಗ್ರೆಸ್ ನಾಯಕರಲ್ಲಿರುವಂತಹ ವರದಿಯೂ ಕೂಡ ನಮ್ಮಲ್ಲಿದೆ. ಹೀಗಾಗಿ ಹಲವಾರು ಗೊಂದಲಗಳೇನಿದೆ. ಇದಕ್ಕೆ ಇತಿಶ್ರೀ ಹಾಡಬೇಕು ಅಂತೇಳಿ ಇಡೀ ದೇಶದಲ್ಲಿ ಇಂತ ಬಹಳಷ್ಟಿದ್ದಾರೆ. 1500 ವರ್ಷಕ್ಕಿಂತ ಹಿಂಚಿರುವಂತಹ ಟೆಂಪಲ್ ವಾಫ್ ಅಂತಾರೆ, ಸರ್ಕಾರದ ಆಸ್ತಿ ವಾಫ್ ಅಂತಾರೆ. ಸೊ ರೆವಿನ್ಯೂ ಆಕ್ಟ್ ಏನಿದೆ ಅದು ಲ್ಯಾಂಡ್ಗೆ ಸಂಬಂಧಪಟ್ಟಂತೆ, ಭೂಮಿಗೆ ಸಂಬಂಧಪಟ್ಟಂತೆ ರೆವಿನ್ಯೂ ಆಕ್ಟ್ ಸುಪ್ರೀಂ ಆಗಿದೆ. ಬೇರೆ ಎಲ್ಲ ಸಮುದಾಯಗಳಿಗೆ ರೆವಿನ್ಯೂ ಆಕ್ಟ್ ಸುಪ್ರೀಂ ಇದೆ, ಇಲ್ಲಿ ಮಾತ್ರ ಇಲ್ಲ. ಹೀಗಾಗಿ ಅದನ್ನು ಸರಿಪಡಿಸುವಂತ
ಮಾಡುವಂತದ್ದು 2013ರಲ್ಲಿ ಕೆಲವು ಬಿಟ್ಟು ಹೋದಂತ ಅಮೆಂಡ್ಗಳನ್ನ ಸೇರಿಸಿ ಮತ್ತು ಇದು ವ್ಯಾಪಕವಾಗಿ ಚರ್ಚೆ ಆಗಿದೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯಲ್ಲಿ ಚರ್ಚೆ ಆಗಿದೆ. ದೇಶ ತುಂಬ ಎಲ್ಲ ಕಡೆ ಹೋಗಿದ್ದಾರೆ, ಹಿಯರಿಂಗ್ ಮಾಡಿದ್ದಾರೆ. ಹಲವಾರು ಸಮುದಾಯಗಳು ಇನ್ಕ್ಲೂಡಿಂಗ್ ಮುಸಲ್ಮಾನ್ ಸಮುದಾಯಗಳು ಕೂಡ ಇದನ್ನು ಸ್ವಾಗತ ಮಾಡಿದೆ. ಕ್ರಿಶ್ಚಿಯನ್ ಸಮುದಾಯ ಸ್ವಾಗತ ಮಾಡಿದೆ. ಅಜ್ಮೀರ್ನ ದರ್ಗಾದ ಮುಖ್ಯಸ್ಥರು ಕೂಡ ಸ್ವಾಗತ ಮಾಡಿದ್ದಾರೆ. ಚರ್ಚೆ ಆಗುತ್ತೆ, ಚರ್ಚೆ ಆಗಿದೆ. ಸೊ ವಕ್ಫ್ ಹಳೆ ಕಾನೂನು ಮತ್ತು ಹೊಸ ತಿದ್ದುಪಡಿಯಲ್ಲಿ ಏನಿದೆ ಅಂತ ನೋಡೋದಾದ್ರೆ, ವಿಪಕ್ಷ ಮುಸ್ಲಿಂ ಸಂಘಟನೆಗಳು ವಿರೋಧ ಯಾಕೆ ವ್ಯಕ್ತಪಡಿಸುತ್ತದೆ? ಲೋಕಸಭೆಯಲ್ಲಿ ವಕ್ಫ್ ಕಾನೂನು ತಿದ್ದುಪಡಿ ಮಸೂದೆಗೆ ಅಂಗೀಕಾರ ಸಾಧ್ಯತೆ ಇದೆಯಾ ಹಾಗಾದ್ರೆ ಅಂತ ನೋಡ್ತಾ ಹೋಗೋದಾದ್ರೆ, ಕಾನೂನು ತಿದ್ದುಪಡಿಗೆ ಮುಂದಾಗಿದ್ದೇಕೆ ಮೋದಿ ಸರ್ಕಾರ? ಇದರ ಸಮಸ್ಯೆಗಳೇನು? ಹಳೆ ಕಾನೂನು ಮತ್ತು ಹೊಸ ಕಾನೂನುಗಳಿರುವ ಇದಕ್ಕೆ ಏನು, ಯಾಕೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದು ನೋಡ್ಬೇಕಾಗುತ್ತೆ. ಇದು ವಕ್ಫ್ ತಿದ್ದುಪಡಿ ಇದೆ. ಸೊ ವಕ್ಫ್ ಆಸ್ತಿ ಸರ್ವೆ ನಿಯಂತ್ರಣ, ವಕ್ಫ್ ಘೋಷಣೆಗಳಿಗೆ ಒಂದಷ್ಟು ಷರತ್ತು, ಮಹಿಳೆಯರಿಗೆ ಆಸ್ತಿಯ ಹಕ್ಕಿನ ವಿಚಾರ ಆಗಿರ್ಬೋದು, ಪ್ರತಿಯೊಂದು ಕೂಡ ಇರೋದು ವಕ್ಫ್ ಮಂಡಳಿಯ ರಚನೆ. ಹಿಂದಿನ ಕಾನೂನು ಏನಿತ್ತು ಅಂದ್ರೆ, ಕೇಂದ್ರ ರಾಜ್ಯ ವಕ್ಫ್ ಮಂಡಳಿಗಳಿಗೆ ಮಹಿಳೆಯರು ಅಥವಾ ಮುಸ್ಲಿಮೇತರರ ಸದಸ್ಯರನ್ನ ಸೇರಿಸುವ ಕಡ್ಡಾಯ ನಿಯಮ ಇರಲಿಲ್ಲ. ಹೊಸ ತಿದ್ದುಪಡಿಯಲ್ಲಿ ಕೇಂದ್ರ ವಕ್ಫ್ ಮಂಡಳಿಯಲ್ಲಿ ಕನಿಷ್ಠ 2 ಮಹಿಳೆಯರು 2 ಮುಸ್ಲಿಮೇತರ ಸದಸ್ಯರನ್ನ ನೇಮಿಸುವುದು ಕಡ್ಡಾಯ ಆಗಿದೆ. ಇದೇ ರೀತಿ ರಾಜ್ಯ ವಕ್ಫ್ ಮಂಡಳಿಯಲ್ಲಿಯೂ ಕೂಡ ಬದಲಾವಣೆಯನ್ನ ತರಲಾಗಿದೆ. ಹಿಂದಿನ ಕಾನೂನಿನಲ್ಲಿ ಮಹಿಳೆಯರಿಗೆ ಆಸ್ತಿಯಲ್ಲಿ ಹಕ್ಕನ್ನು ಸ್ಪಷ್ಟವಾಗಿ ಖಾತ್ರಿಯಲ್ಲಿ ತಿದ್ದುಪಡಿ ಯಾವುದೇ ನಿರ್ದಿಷ್ಟ ಉಲ್ಲೇಖ ಇರಲಿಲ್ಲ. ಹೊಸ ತಿದ್ದುಪಡಿ ಮಹಿಳೆಯರಿಗೆ ವಕ್ಫ್ ಆಸ್ತಿಯಲ್ಲಿ ಸಮಾನ ಹಕ್ಕುಗಳ ಖಾತ್ರಿಪಡಿಸುವ ನಿಬಂಧನೆ ಸೇರಿಸಲಾಗಿದೆ. ಇದು ಲಿಂಗ ಸಮಾನತೆಯತ್ತ ಒಂದು ಹೆಜ್ಜೆ ಅಂತ ಹೇಳಿ ಪರಿಗಣಿಸಲಾಗಿದೆಯಂತೆ. ಒಟ್ಟಾರೆ ಇದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗುತ್ತೆ. ಇವತ್ತು ಸಂಸತ್ ಅಂತಾನೆ ಹೇಳ್ಬೋದು. ಕೆಲವೇ ಕ್ಷಣಗಳಲ್ಲಿ ಮಂಡನೆಯಾಗುತ್ತೆ. 12:15ಕ್ಕೆ ಮಂಡನೆ ಮಾಡಲಿದ್ದಾರೆ. ಸಾಕಷ್ಟು ವಿರೋಧಗಳ ನಡುವೆ ಕೂಡ, ವಿಪಕ್ಷಗಳ ವಿರೋಧದ ನಡುವೆ ಕೂಡ ಇವತ್ತು ಬಿಲ್ ಮಂಡನೆಯನ್ನ ಮಾಡಲಿದೆ. ನಿಯಂತ್ರಣ, ಹಿಂದಿನ ಕಾನೂನು ವಕ್ಫ್ ಆಸ್ತಿಗಳ ಸರ್ವೆಯನ್ನು ರಾಜ್ಯ ಸರ್ಕಾರ ನೇಮಿಸಿದ ಸರ್ವೆ ಆಯುಕ್ತರು ನಡೆಸ್ತಾ ಇದ್ರು. ಈ ಹಿಂದೆ ಈ ಪ್ರಕ್ರಿಯೆಯಲ್ಲಿ ಸರ್ಕಾರದ ನೇರ ಹಸ್ತಕ್ಷೇಪ ಕಡಿಮೆ ಇತ್ತು. ಇನ್ನು ಈಗ ಈ ಜವಾಬ್ದಾರಿನ ಜಿಲ್ಲಾಧಿಕಾರಿಗಳಿಗೆ ವರ್ಗಾಯಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಮೇಲ್ವಿಚಾರಣೆಯಲ್ಲಿ ರಾಜ್ಯದ ಕಂದಾಯ ಕಾನೂನುಗಳಿಗೆ ಅನುಗುಣವಾಗಿ ಸರ್ವೆ ನಡೆಸಲಿದೆ. ಇದರಿಂದ ಸರ್ಕಾರ ವಕ್ಫ್ ಆಸ್ತಿಗಳ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಗಲಿದೆ.